ನಮಸ್ಕಾರ. ನಾನು ಒಬ್ಬ ಜಾಣ ಉಲ್ಲಾಸಭರಿತ ವ್ಯಕ್ತಿಯಾಗಿದ್ದು ಒಂದು ಜನಪ್ರಿಯ ಕಂಪನಿಯಲ್ಲಿ ಕೆಲಸ ಮಾಡುತ್ತೇನೆ. ನಾನು ನಿಯಮಿತವಾಗಿ ಇಂಟರ್ನೆಟ್ ಸರ್ಫ್ ಮಾಡುತ್ತಿದ್ದು ಸೋಷಿಯಲ್ ಮೀಡಿಯಾಲಿ ಅತಿ ಸಕ್ರಿಯವಾಗಿದ್ದೇನೆ. ಒಂದು ದಿನ ಮಿಸ್ಟರ್ ಫಂಗಾ ಕೆಂಪು ದುಂಡಗಿನ ಗುಳ್ಳೆ, ತುರಿಕೆ ಮತ್ತು ವೇದನೆಯಿಂದ ಬಳಲಲು ಆರಂಭಿಸಿದ್ದ. ನನಗೆ ಸೌಖ್ಯವೆನಿಸುತ್ತಿಲ್ಲ. ಮಿಸ್ಟರ್ ಫಂಗಾ ಇಂಟರ್ನೆಟ್ನಿಂದ, ಸೋಷಿಯಲ್ ಮೀಡಿಯಾ ಮತ್ತು ಸಮಾಜ ಬಾಂಧವರಿಂದ ಪರಿಹಾರವನ್ನು ಪಡೆಯಲು ಯತ್ನಿಸಿದ್ದ. ಮಿಸ್ಟರ್ ಫಂಗಾ ಹೌ ಟು ಕ್ಯೂರ್ ರೆಡ್ ಅಂಡ್ ಸರ್ಕ್ಯುಲರ್ ಸ್ಕಿನ್ ರ್ಯಾಷಸ್ ಎಂದು ಗೂಗಲ್ ಸರ್ಚ್ ಮಾಡಿದ್ದ. ತನ್ನ ಮಿತ್ರರು ಮತ್ತು ಕುಟುಂಬ ಬಾಂಧವರನ್ನು ಕೇಳಿದ್ದ. ಮಿಸ್ಟರ್ ಫಂಗಾ 4 ಸಂಭಾವನೀಯ ಪರಿಹಾರವನ್ನು ಗಮನಿಸಿದ್ದ: ಜನರಲ್ ಫಿಸಿಷಿಯನ್, ಡರ್ಮೆಟಾಲಜಿಸ್ಟ್, ಫಾರ್ಮಸಿ ಶಾಪ್ ಮತ್ತು ಕುಟುಂಬ ಸದಸ್ಯರು. ಮಿಸ್ಟರ್ ಫಂಗಾ ತಮ್ಮ ಸಮೀಪದ ತ್ವಚೆ ತಜ್ಞರನ್ನು ಭೇಟಿ ಮಾಡಿದ್ದ. ಮಿಸ್ಟರ್ ಫಂಗಾ ತ್ವಚೆ ತಜ್ಞರನ್ನು ಭೇಟಿ ಮಾಡಿ ತನ್ನ ರೋಗ ಲಕ್ಷಣವನ್ನು ತಿಳಿಸಿದ. ತ್ವಚೆ ತಜ್ಞರು ಓರಲ್ ಆಂಟಿಫಂಗಲ್ ಮತ್ತೆ ಟಾಪಿಕಲ್ ಆಂಟಿಫಂಗಲ್ ಕೂಡ ಸಲಹೆ ಮಾಡಿದರು. ತ್ವಚೆ ತಜ್ಞರು ಮಿಸ್ಟರ್ ಫಂಗಾಗೆ ಸರಿಯಾಗಿ ನೈರ್ಮಲ್ಯದ ಅಭ್ಯಾಸಗಳು ಮತ್ತು ಬೇಗನೆ ಕಡಿಮೆ ಮಾಡಿಕೊಳ್ಳಲು ಇತರ ಮುನ್ನೆಚ್ಚರಿಕೆ ಕ್ರಮಗಳನ್ನು ಸಲಹೆ ಮಾಡಿದರು. ಚಿಕಿತ್ಸೆಯ ಸಮಯದಲ್ಲಿ ಮಿಸ್ಟರ್ ಫಂಗಾ ವೈದ್ಯರ ಸೂಚನೆಯನ್ನು ಪಾಲಿಸಿದ್ದ. ಯಾವಾಗಲಾದರೂ ಒಮ್ಮೆ ಸ್ನಾನ ಮಾಡುವುದು, ನಿಯಮಿತ ಸ್ನಾನ ಶರೀರವನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳುವುದು, ಸ್ನಾನದ ನಂತರ ತಕ್ಷಣ ಬಟ್ಟೆ ಹಾಕಿಕೊಳ್ಳುವುದು, ಬಟ್ಟೆಗಳನ್ನು ಹಾಕಿಕೊಳ್ಳುವಕ್ಕಿಂತ ಮುಂಚೆ ತೊಡೆ ಸಂದಿನ ಭಾಗವನ್ನು ಅತಿ ಆರ್ದ್ರವಾಗದಂತೆ ಒಣಗಿಸಿಕೊಳ್ಳಬೇಕು, ಬಿಗಿಯಾದ ಜೀನ್ಸ್, ಲೆಗಿಂಗ್ಸ್ ಮತ್ತು ಜೆಗಿಂಗ್ಸ್ ಹಾಕಿಕೊಳ್ಳುವುದು, ಸಡಿಲವಾದ ಬಟ್ಟೆಗಳನ್ನು ಹಾಕಿಕೊಳ್ಳಬೇಕು, ಕುಟುಂಬದ ಇತರ ಸದಸ್ಯರು ಬಳಸಿದ್ದ ಟಾವೆಲ್ ಬಳಸುವುದು, ಕುಟುಂಬದ ಇತರ ಸದಸ್ಯರೊಂದಿಗೆ ನಿಮ್ಮ ಟಾವೆಲ್ ಅನ್ನು ಹಂಚಿಕೊಳ್ಳಬಾರದು, ವೈಯಕ್ತಿಕ ಬಟ್ಟೆಗಳನ್ನು ಕುಟುಂಬ ಸದಸ್ಯರ ಬಟ್ಟೆಗಳೊಂದಿಗೆ ತೊಳೆದು ಹಾಕುವುದು, ಬಾಧಿತ ವ್ಯಕ್ತಿ ಬಟ್ಟೆಗಳನ್ನು ಬಿಸಿ ನೀರಲ್ಲಿ ತೊಳೆಯಬೇಕು ಮತ್ತು ಆಂಟಿಸೆಪ್ಟಿಕ್ನಿಂದ ಅವುಗಳನ್ನು ತೊಳೆಯಬೇಕು, ಫ್ಯಾನಿನ ಗಾಳಿಗೆ ಒಣಗಿಸಿದ ಬಟ್ಟೆಗಳನ್ನು ಧರಿಸುವುದು, ಬಟ್ಟೆಗಳನ್ನು ಕನಿಷ್ಠ 2 ತಾಸುಗಳವರೆಗೆ ಬಿಸಿಲಿನಲ್ಲಿ ಒಣಗಿಸಬೇಕು, ಇಸ್ತ್ರಿ ಮಾಡಿದ್ದ ಬಟ್ಟೆಗಳನ್ನು ಧರಿಸುವುದು, ಬಟ್ಟೆಗಳನ್ನು ಇಸ್ತ್ರಿ ಮಾಡಿ ಪ್ರತ್ಯೇಕವಾಗಿ ಇಟ್ಟುಕೊಂಡು ಧರಿಸಿಕೊಳ್ಳಬೇಕು, ಗಾಯವನ್ನು ಕೆರೆದುಕೊಂಡು ನಂತರ ಕೈಗಳನ್ನು ತೊಳೆದುಕೊಳ್ಳದಿರುವುದು, ಸೋಂಕನ್ನು ಹರಡದಂತೆ ಮಾಡಲು ನಿಮ್ಮ ಕೈಗಳನ್ನು ಮೇಲಿಂದ ಮೇಲೆ ಆಂಟಿಸೆಪ್ಟಿಕ್ ಮತ್ತು ನೀರಿನಿಂದ ತೊಳೆದುಕೊಳ್ಳಬೇಕು, ಕೂದಲು, ಉಗುರು ಮತ್ತೆ ಬುರುಡೆಯನ್ನು ಕೊಳೆಯಾಗಿ ಇಟ್ಟುಕೊಳ್ಳುವುದು, ಕೂದಲು, ಉಗುರು ಮತ್ತೆ ಬುರುಡೆಯನ್ನು ಸ್ವಚ್ಛವಾಗಿಟ್ಟುಕೊಳ್ಳಬೇಕು, ಸಾರ್ವಜನಿಕ ಸ್ಥಳಗಳಲ್ಲಿ ಬರೇ ಕಾಲದಿಂದ ನಡೆದಾಡುವುದು, ಗಾಳಿ ಆಡುವ ಶೂಸ್ ಧರಿಸಬೇಕು ಮತ್ತೆ ಕಾಟನ್ ಸಾಕ್ಸ್ ಹಾಕಿಕೊಳ್ಳಬೇಕು, ಕುಟುಂಬ ಸದಸ್ಯರೊಂದಿಗೆ ಬಾಚಣಿಗೆ ಮತ್ತು ಇತರ ವಸ್ತುಗಳನ್ನು ಹಂಚಿಕೊಳ್ಳುವುದು, ಇತರ ಕುಟುಂಬ ಸದಸ್ಯರೊಂದಿಗೆ ಬಾಚಣಿಗೆ ಮತ್ತೆ ಇತರ ವಸ್ತುಗಳನ್ನು ಹಂಚಿಕೊಳ್ಳಬಾರದು, ಅನಾರೋಗ್ಯಕರ ಆಹಾರವನ್ನು ಸೇವಿಸುವುದು, ಪ್ರತಿರೋಧಕ ಶಕ್ತಿಯನ್ನು ಹೆಚ್ಚಿಸುವ ಆರೋಗ್ಯಕರ ಆಹಾರವನ್ನು ಸೇವಿಸಬೇಕು, ಕಡಿಮೆ ನೀರನ್ನು ಕುಡಿಯುವುದು, ಪ್ರತಿದಿನ 2 ರಿಂದ 3 ಲೀಟರ್ ನೀರು ಕುಡಿಬೇಕು. 7 ದಿನಗಳ ನಂತರ ಮಿಸ್ಟರ್ ಫಂಗಾ ಔಷಧಿಗಳು ಒಳ್ಳೆ ಫಲಿತಾಂಶ ಕೊಟ್ಟಿವೆ ಮತ್ತು ತನ್ನ ಸೋಂಕು ಒಟ್ಟಾರೆ ಹೋಗಿದೆಂದು ತಿಳಿದು ಸಂತೋಷಗೊಂಡ. ಆತ ಔಷಧಗಳನ್ನು ತೆಗೆದುಕೊಳ್ಳುವುದನ್ನು ನಿಲ್ಲಿಸಿಬಿಡಬೇಕೆಂದುಕೊಂಡ. ಔಷಧ ತೆಗೆದುಕೊಳ್ಳುವುದನ್ನು ಮಧ್ಯದಲ್ಲೇ ನಿಲ್ಲಿಸಿದಲ್ಲಿ ಸೋಂಕು ಮತ್ತೆ ಉಂಟಾಗುವ ಅಪಾಯ ಇರುತ್ತದೆ. ಔಷಧಗಳ ಕೋರ್ಸ್ ಅನ್ನು ಪೂರ್ತಿಯಾಗಿ ತೆಗೆದುಕೊಳ್ಳಿ. ಹಾಗೆ ಮಾಡಿದ್ದಲ್ಲಿ ಮಾತ್ರ ಸಾಮಾನ್ಯ ಸೋಂಕನ್ನು ಉಗ್ರ ಮತ್ತು ಚಿಕಿತ್ಸೆಗೆ ಕಷ್ಟಕರವಾಗುವ ಸೋಂಕು ಆಗದಂತೆ ತಡೆಗಟ್ಟಬಹುದಾಗಿದೆ. ಮಿಸ್ಟರ್ ಫಂಗನ ಸಹೋದರನಿಗೆ ಕೂಡ ಫಂಗಲ್ ಸೋಂಕು ಉಂಟಾಗುತ್ತದೆ. ಆತನಿಗೂ ತ್ವಚೆ ತಜ್ಞರು ಸಲಹೆ ಮಾಡಿದ್ದ ಅದೇ ಔಷಧಿಯನ್ನು ಕೊಡಬೇಕೆಂದು ಯೋಚಿಸುತ್ತಾನೆ. ಮಿಸ್ಟರ್ ಫಂಗಾ ತನ್ನ ಸಹೋದರನಿಗೆ ಅದೇ ಸಲಹೆ ಮಾಡಿದ್ದ ಔಷಧವನ್ನು ಕೊಡುತ್ತಾನೆ. ಆದರೆ ಆತ ಪ್ರತಿಯೊಂದು ಸೋಂಕು ಗಂಭೀರತೆ ಮತ್ತು ಪ್ರಕಾರದಲ್ಲಿ ವಿಭಿನ್ನವಾಗಿದ್ದು, ನಿಮ್ಮ ಔಷಧಿಗಳನ್ನು ಬೇರೆ ಒಬ್ಬರಿಗೆ ಹಂಚಿಕೊಳ್ಳಬೇಡಿ, ಅದು ಇನ್ನೊಬ್ಬರ ಸ್ಥಿತಿಯನ್ನು ಹದಗೆಡಿಸಬಹುದು ಎಂದು ತನ್ನ ವೈದ್ಯರು ಹೇಳಿದ್ದ ಸೂಚನೆಯನ್ನು ಗಮನದಲ್ಲಿ ಇಟ್ಟುಕೊಂಡಿರುತ್ತಾನೆ. ಆತ ವೈಯಕ್ತಿಕ ಭೇಟಿಗೆಂದು ತ್ವಚೆ ತಜ್ಞರ ಬಳಿ ಹೋಗಬೇಕೆಂದು ಸಹೋದರನಿಗೆ ಸಲಹೆ ಮಾಡುತ್ತಾನೆ. 30 ದಿನಗಳ ನಂತರ ಮಿಸ್ಟರ್ ಫಂಗಾಗೆ ಪೂರ್ತಿಯಾಗಿ ಕಡಿಮೆ ಆಗಿದ್ದು, ವೈದ್ಯರು ತನಗೆ ಆರೋಗ್ಯಕರ ಮತ್ತೆ ಒಳ್ಳೆಯ ಬೇಗನೆ ಕಡಿಮೆ ಆಗುವ ಮಾರ್ಗದರ್ಶನ ಮಾಡಿದ್ದಕ್ಕಾಗಿ ಧನ್ಯವಾದ ಹೇಳುತ್ತಾನೆ. ಫಂಗಲ್ ಸೋಂಕಿನಲ್ಲಿ ಪಾಲಿಸಲಾಗುವ ಮಾಡಬೇಕಾದುದು ಮತ್ತೆ ಮಾಡಬಾರದುಗಳ
ಸಾರಾಂಶವನ್ನು ಇಲ್ಲಿ ಕೊಡಲಾಗಿದೆ.